ಪೆರಡಾಲದ ಬ್ರಹ್ಮಕಲಶೋತ್ಸವಕ್ಕೆ ಬಹಳ ದೂರದಿಂದ ಅತಿಥಿಗಳಾಗಿ ಬಂದಿದ್ದಾರೆ. ಹಾಸನದಿಂದ ಮಹಿಳೆಯರು ಸ್ವಲ್ಪ ಜನ ಬಂದಿದ್ದಾರೆ. ಇಲ್ಲಿನ ಸೆಕೆಗೆ ಬೆವರು ನೀರು ಬರ್ತಾ ಇದೆ. ಆದರೂ ಬಹಳ ಉತ್ಸಾಹದಿಂದ ಇಲ್ಲಿ ನಮ್ಮ ಭಜನಾ ವೇದಿಕೆಯಲ್ಲಿ ಕಾರ್ಯಕ್ರಮಗಳನ್ನು ಕೊಡ್ತಾ ಇದ್ದಾರೆ. ನಿರಂತರವಾಗಿ ಮೆರವಣಿಗೆಯಲ್ಲಿ ಕೋಲಾಟ ಮಾಡಿದ್ದಾರೆ. ಈಗ ಭಜನೆ ಮಾಡಿದರು. ಇನ್ನೊಂದು ಕಾರ್ಯಕ್ರಮ ಅವರು ಕೊಡಲಿಕ್ಕಿದ್ದಾರೆ. ನಮಸ್ಕಾರ. ನಿಮ್ಮ ಸಂಸ್ಥೆ ಕುರಿತು, ನಿಮ್ಮ ಹೆಸರು, ಸಂಸ್ಥೆ ಕುರಿತು ವಿವರ ಕೊಡಿ. ಏನೆಲ್ಲ ಚಟುವಟಿಕೆ ಮಾಡ್ತಾ ಇದ್ದೀರಿ? ನನ್ನ ಹೆಸರು ಅನಿತಾ ನಾಗೇಶ್ ಅಂದ್ಬಿಟ್ಟು. ನಾನು ಕರ್ನಾಟಕ ರಾಜ್ಯ ಹಾಸನ ಜಿಲ್ಲೆಯ ಚನ್ನರಾಯಪಟ್ಟಣ ತಾಲೂಕಲ್ಲಿ 3 ಗ್ರಾಮಗಳಿಂದ ನಮ್ಮ ಮಹಿಳಾ ತಂಡದವರು ಬಂದಿದ್ದಾರೆ. ಅದರಲ್ಲಿ ಗುಣಶೆಟ್ಟಳ್ಳಿ ಆಗಿರ್ಬೋದು, ನಲ್ಲೂರು ಆಗಿರ್ಬೋದು, ರಾಜಾಪುರ. ನಾನು ಚನ್ನರಾಯಪಟ್ಟಣದಿಂದ ನನ್ನ ಗುರುಗಳಾದಂಥ ಶ್ರವಣೇರಿ ನಿಂಗಪ್ಪನವರು ನನ್ನ ಜೊತೆ ಇದ್ದಾರೆ. ಹಾಗಾಗಿ ನಮ್ಮ ಈ ಪೆರಡಾಲಾಗೆ ನಮ್ಮನ್ನು ಕರೆಸಿದಂಥ ನವೀನ್ ಸರ್ ಅವ್ರಿಗೂ ನಾನು ತುಂಬ ಹೃದಯದ ಧನ್ಯವಾದಗಳು. ಜೊತೆಯಲ್ಲಿ ನಮ್ಮನ್ನು ಇಲ್ಲಿ ಕರೆಸಿ ತುಂಬ ಅಚ್ಚುಕಟ್ಟಾಗಿ ನಮ್ಮ ಏನೇ ಕಷ್ಟ ಸುಖಕ್ಕೆಲ್ಲ ಏನೇ ವ್ಯವಸ್ಥೆ ಆಗಿರ್ಬೋದು ಎಲ್ಲನೂ ನೀಟಾಗಿ ಅನುಕೂಲ ಮಾಡಿಕೊಟ್ಟು ನಮಗೆ ಎಲ್ಲೂ ಯಾವುದೇ ಲೋಪದೋಷ ಬರೆದೋ ಹಾಗೆ ನಮ್ಮನ್ನು ನೀಟಾಗಿ ನೋಡಿಕೊಂಡು ಸೌಕರ್ಯ ಕೊಟ್ಟು ಅಲ್ಲಿ ರೂಮಿನ ವ್ಯವಸ್ಥೆ ಆಗಿರ್ಬೋದು, ಊಟ ತಿಂಡಿ ವಿಚಾರ ಆಗಿರ್ಬೋದು, ಮತ್ತು ಇಲ್ಲಿ ನಾವು ಬರಬೇಕಾದ್ರೆ ನಮಗೆ ಎಲ್ಲದಕ್ಕೂ ಸಪೋರ್ಟಾಗಿ ನಿಂತಿದ್ದಾರೆ. ಇಲ್ಲಿ ಪೆರಡಾಲಾದ ಸಂಘ ಸಂಸ್ಥೆಯವರೆಲ್ಲ ನಮ್ಮ ಜೊತೆ ತುಂಬ ವೈಭವವಾಗಿ ಬ್ರಹ್ಮ ಕಲಶೋತ್ಸವ ನಡೀತಾ ಇದೆ. ನಮಗಂತೂ ತುಂಬ ಖುಷಿಯಾಯಿತು. ಪ್ರಥಮ ಬಾರಿಗೆ ನಾವು ಈ ಜಾಗಕ್ಕೆ ಕಾಲಿಟ್ಟಿರೋದು. ಅದರಿಂದ ನಮ್ಮ ಮಹಿಳೆಯರೆಲ್ಲ ತುಂಬ ಖುಷಿಪಟ್ಟು ಮತ್ತೆ ಇನ್ನೊಮ್ಮೆ ಬರೋಣ ಅಂದ್ಕೊಂಡಿದ್ದಾರೆ. ಅದಕ್ಕೆ ಅವಕಾಶ ಮಾಡಿಕೊಡಿ ಅಂತ ಕೇಳ್ಕೊಡ್ತಾ ಇದ್ದೀನಿ. ಧನ್ಯವಾದಗಳು. ಒಟ್ಟು ಇಂಥ ಕಾರ್ಯಕ್ರಮದಲ್ಲಿ ಭಾಗವಹಿಸಿದ್ರೆ ಈ ಕಡೆ ಬಂದಿದ್ದೀರಾ? ಇದೇ ಮೊದಲೇ ಬಂದಿದ್ದೀರಿ? ಪ್ರಥಮ ಬಾರಿಗೆ ಬಂದಿರೋದು. ನಿಮ್ಮ ಒಬ್ಬೊಬ್ಬರದ್ದು ಹೆಸರು ಹೇಳಿ. ನಿಮ್ಮ ಹೆಸರು ಹೇಳಿ. ರಮ್ಯಾ ಅಂದ್ಬಿಟ್ಟು, ಇವರು ಶೀಲಾ ಅಂದ್ಬಿಟ್ಟು, ಇವರು ಪವಿತ್ರ, ಇವರು ಪ್ರಭಾವತಿ, ಸುವರ್ಣ, ವೇದಕ್ಕ, ಭಾರತಕ್ಕ, ಇವರು ಲತಾ, ಪ್ರತಿಭಾ, ಸೌಮ್ಯ, ಸೋನಕ, ಕಾವ್ಯ, ನಾಗಮ್ಮ ಅವರು, ಇವರು ಸವಿತಾ ಅಂದ್ಬಿಟ್ಟು, ಇವರು ಜ್ಯೋತಿ, ಸುಮಾ, ರೇಖಾ. ಎಲ್ಲರಿಗೂ ಧನ್ಯವಾದಗಳು. ನನ್ನ ಜೊತೆ ಎಲ್ಲದಕ್ಕೂ ಸಾಥ್ ಕೊಟ್ಟು 6 ಕಿಲೋಮೀಟರ್ದಿಂದ ಎಲ್ಲ ಬ್ರಹ್ಮ ಕಲಶ ಅವರ ಜೊತೆ ನಾವೇ ಸಾಗಿ ಮೆರವಣಿಗೆಯಲ್ಲಿ ಪಾಲ್ಗೊಂಡಿದ್ದಕ್ಕೆ ನಮಗೆ ತುಂಬ ಖುಷಿ ಆಗ್ತಾ ಇದೆ. ಮೆರವಣಿಗೆ ಏನು ಸುಸ್ತಾಗ್ಲಿಲ್ವಾ ನಿಮಗೆ? ಆದ್ರೂ ಅಲ್ಲ, ಆ ಸ್ವಾಮಿ ನಮಗೆ ಅಷ್ಟೇ ಶಕ್ತಿ ಕೊಟ್ಟ. ಹೌದಾ? ಕೊನೆಯಲ್ಲಿ ಬಸ್ನೂ ಹತ್ತಿಸ್ಬಿಟ್ಟು ಭಾಳ ಖುಷಿ ಆಯಿತು. ಎಲ್ಲರಿಗೂ ಧನ್ಯವಾದಗಳು. ಧನ್ಯವಾದ. ರಾಮ ರಾಮ ರಾಮಯ್ಯ ರಾಮ, ರಾಮ ರಾಮ ರಾಮಯ್ಯ ರಾಮ, ರಾಮ ರಾಮ ರಾಮಯ್ಯ ರಾಮ, ರಾಮ ರಾಮ ರಾಮಯ್ಯ ರಾಮ, ನಮ್ಮ ರಾಮ ಕೋದಂಡ ರಾಮ, ನಮ್ಮ ರಾಮ ರಾಮ ಕೋದಂಡ ರಾಮ, ನಮ್ಮ ರಾಮ ರಾಮ ರಾಮಯ್ಯ ರಾಮ, ರಾಮ ರಾಮ ರಾಮಯ್ಯ ರಾಮ, ನಮ್ಮ ರಾಮ ರಾಮ ಕೋದಂಡ ರಾಮ, ನಮ್ಮ ರಾಮ ರಾಮ ಕೋದಂಡ ರಾಮ, ನಮ್ಮ ಅಯೋಧ್ಯೆಯ ರಾಜನಯ್ಯ, ನಮ್ಮ ಮರ್ಯಾದ ರಾಮನಯ್ಯ, ಶ್ರೀರಾಮಲಲ್ಲ ರಾಮನಯ್ಯ, ಶ್ರೀ ಪಟ್ಟಾಭಿರಾಮನಯ್ಯ, ನಮ್ಮ ರಾಮ ರಾಮ ರಾಮಯ್ಯ ರಾಮ, ರಾಮ ರಾಮ ರಾಮಯ್ಯ ರಾಮ, ನಮ್ಮ ರಾಮ ರಾಮ ಕೋದಂಡ ರಾಮ, ನಮ್ಮ ರಾಮ ರಾಮ ಕೋದಂಡ ರಾಮ, ಈ ವಿಶ್ವಕ್ಕೆಲ್ಲ ಮಾದರಿ ರಾಮ ರಾಮ, ನಮ್ಮ ಜಾನಕಿಯ ರಮಣನಯ್ಯ, ನಮ್ಮ ಲಕ್ಷ್ಮಣನ ಸೋದರನಯ್ಯ, ಶ್ರೀರಾಮರ ಬಂಟ ಹನುಮನಯ್ಯ, ನಮ್ಮ ರಾಮ ರಾಮ ರಾಮಯ್ಯ ರಾಮ, ನಮ್ಮ ರಾಮ ರಾಮ ಕೋದಂಡ ರಾಮ, ನಮ್ಮ ರಾಮ ರಾಮ ಕೋದಂಡ ರಾಮ, ನಮ್ಮ ರಘುವಂಶ ಮಾತನಯ್ಯ, ನಮ್ಮ ದಶರಥ ಪುತ್ರನಯ್ಯ, ನಮ್ಮ ಕೌಸಲ್ಯ ಕುವರನಯ್ಯ, ನಮ್ಮ ಶ್ರೀರಾಮಚಂದ್ರನಯ್ಯ, ನಮ್ಮ ರಾಮ ರಾಮ ರಾಮಯ್ಯ ರಾಮ, ರಾಮ ರಾಮ ರಾಮಯ್ಯ ರಾಮ, ನಮ್ಮ ರಾಮ ರಾಮ ಕೋದಂಡ ರಾಮ, ನಮ್ಮ ರಾಮ ರಾಮ ಕೋದಂಡ ರಾಮ, ನಮ್ಮ ರಾಮ ರಾಮ ರಾಮಯ್ಯ ರಾಮ, ರಾಮ ರಾಮ ರಾಮಯ್ಯ ರಾಮ, ನಮ್ಮ ರಾಮ ರಾಮ ಕೋದಂಡ ರಾಮ, ನಮ್ಮ ರಾಮ ರಾಮ ಕೋದಂಡ ರಾಮ. ಜೈ ಶ್ರೀರಾಮ್, ಜೈ ಹನುಮ. ಇಲ್ಲೆಲ್ಲ ಪ್ರೋಗ್ರಾಮ್ ಕೊಟ್ಟಿದ್ದೀರಿ ನೀವು? ನಿಮ್ಮ ಏನು ಅನ್ನಿಸ್ತು ನಿಮಗೆ? ನಿಮ್ಮ ಗುರುಗಳ ತಂಡ ಮಂತ್ರಾಲಯ ಎಲ್ಲ ಹೋಗಿದ್ದೀವಿ. ಮಂತ್ರಾಲಯ ಎಲ್ಲ ಹೋಗಿದ್ದೀರಿ? ಈಗ
1.5 ತಿಂಗಳಾಯಿತು. ಮಂತ್ರಾಲಯಕ್ಕೆ ಹೋಗಿ ಬಂದು ರವೀಂದ್ರ ಕಲಾಕ್ಷೇತ್ರ ಗಿನ್ನಿಸ್ ರೆಕಾರ್ಡ್ಗೆ ಆಯ್ಕೆ ಆಗಿದ್ದ ತಂಡ ಇದು. ಏನು ಏನು ರವೀಂದ್ರ ಕಲಾಕ್ಷೇತ್ರದಲ್ಲಿ ಏನು ಸಾಧನೆ ಮಾಡಿದರೆ, ಏನು ಗಿನ್ನೆಸ್ ಬುಕ್ ಅಲ್ಲಿ ನಮಗೆ ಸಮಾಧಾನಕರ ಬಹುಮಾನ ಸಿಗಿದೆ. 94 ತಂಡಗಳಲ್ಲಿ ನಾವೊಬ್ಬರು ಆಯ್ಕೆಯಾಗಿ ಅದರಲ್ಲಿ 34ನೇ ತಂಡದಲ್ಲಿ ನಾವೊಬ್ಬರಾಗಿದ್ದೀವಿ. ಯಾವ ವಿಷಯದಲ್ಲಿ? ಅದು ಕೋಲಾಟ ಸ್ಪರ್ಧೆಯಲ್ಲಿ, ಜಾನಪದ ಕೋಲಾಟ ಸ್ಪರ್ಧೆಯಲ್ಲಿ, ಮತ್ತು ರಾಜ್ಯ ಮಟ್ಟದಲ್ಲೂ ನಾವು ಹುಳಿಯಾರಿಗೆ ಪಾರ್ಟಿಸಿಪೇಟ್ ಮಾಡಿದ್ದು. ಒಂದು 5ನೇ ರ್ಯಾಂಕ್ ಬಂದಿದೆ ನಮ್ಮದು. ಆಮೇಲೆ ನೆಕ್ಸ್ಟ್ ಮಂತ್ರಾಲಯಕ್ಕೆ ಹೋಗಿ ಅಲ್ಲಿ ದ್ವಿತೀಯ ಬಹುಮಾನನೂ ತೊಗೊಬಂದಿದ್ವಿ. ಈಗ 1.5 ತಿಂಗಳಾಯಿತು. ನಮ್ಮ ಕೋಲಾಟ ತಂಡ ನೋಡಿ ಮತ್ತೆ ಮೆಟ್ಟಿಲೋತ್ಸವಕ್ಕೆ ತಿರುಪತಿ ಇಲ್ಲಿ ಒಂದು ಶಾಖೆ ಮಾಡ್ತೀರಾ? ನಮ್ಮ ಊರಲ್ಲಿ ಒಂದು ಎಲ್ಲ ನಮ್ಮ ಮಹಿಳೆಯರಿಗೆಲ್ಲ ಹೇಳ್ಕೊಳ್ಳಿಕ್ಕೆ ಒಂದು ಶಾಖೆ ಮಾಡಿ, ಇಲ್ಲಿ ಒಂದು ಬ್ರಾಂಚ್ ಮಾಡಿ. 3.5 ತಿಂಗಳು ಬೇಕು. ಇಷ್ಟು ನಾವೀಗ ಕಲ್ತಿದ್ದೀವಲ್ಲ, ಅದನ್ನೆಲ್ಲ ನೀಟಾಗಿ ಬಾಡಿ ಲ್ಯಾಂಗ್ವೇಜ್ ಆಗಿರ್ಬೋದು, ಕೋಲ್ ಕೊಡೋ ರೀತಿ, ಇಲ್ಲಾಂದ್ರೆ ಕೈಯೆಲ್ಲ ಬೊಬ್ಬೆ ಬಂದ್ಬಿಡ್ತವೆ, ಇಲ್ಲ ಬ್ಲಡ್ ಬರುತ್ತೆ ಹೊಡೆದಾಗ. ಭಾರಿ ಹುಷಾರದಲ್ಲಿ ಎಚ್ಚರಿಕೆಯಿಂದ ಮೈಯೆಲ್ಲ ಕಣ್ಣಾಗಿ ಇದನ್ನು ಮಾಡ್ಬೇಕು. ನಾವು ಒಬ್ಬರು ಕೋಲ್ ತಪ್ಪಿಸಿರೋ ಅಷ್ಟು ಜನ ನಿಲ್ಲಬೇಕು. ಇದರಲ್ಲಿ ಭಜನೆಯಲ್ಲಿ 5 ಜನ ಹೇಳಿ 5 ಜನ ಹೇಳಲಿಲ್ಲ ಅಂದರೂ ನಾನು ಮ್ಯಾನೇಜ್ ಮಾಡ್ತೀನಿ, ಇಲ್ಲ ಯಾರು ಹೇಳಲಿಲ್ಲ ಅಂದರೂ ನಾನು ಒಬ್ಬಳು ಮ್ಯಾನೇಜ್ ಮಾಡ್ತೀನಿ. ಕೋಲಾಟದಲ್ಲಿ ಹಂಗಲ್ಲ, ಪ್ರತಿಯೊಬ್ಬರು ನಮಗೆ ಇಂಪಾರ್ಟೆಂಟು. ಒಬ್ಬರು ನಿಲ್ಸಿರೆ ಎಲ್ಲ ನಿಂತ್ಕೊಳ್ಳೇಬೇಕು, ಸ್ಟಾಪ್ ಮಾಡಬೇಕು. ಅದಕ್ಕೋಸ್ಕರ ಬೇರೆ ಆಟಗಳಿಂದ ಇದು ವಿಭಿನ್ನವಾಗಿದೆ. ಯಾವುದೇ ಆಗಿರ್ಬೋದು, ಆದರೆ ಕೋಲಾಟದಲ್ಲಿ ಆ ಥರ ನಾವು ಅಡ್ಜಸ್ಟ್ ಮಾಡ್ಕೊಳ್ಳೋಕ್ಕಾಗಲ್ಲ. ಎಲ್ಲ ಕಾರ್ಯಕ್ರಮದಿಂದ ಯಾವುದೇ ಸಾಂಸ್ಕೃತಿಕ ಕಾರ್ಯಕ್ರಮಗಳಾಗಿರ್ಬೋದು, ಜಾನಪದ ಆಟಗಳಿರ್ಬೋದು, ಅದು ಅಡ್ಜಸ್ಟ್ ಮಾಡ್ಕೋಬೋದು. ಕೋಲಾಟದಲ್ಲಂತೂ ಆ ಥರ ಅಡ್ಜಸ್ಟ್ ಮಾಡ್ಕೊಳ್ಳೋಕ್ಕೆ ಸಾಧ್ಯನೇ ಇಲ್ಲ. ಇದು ಕೇವಲ ಮಹಿಳೆಯರದೇ ಕೋಲಾಟ ಅಂದರೆ, ಗಂಡಸರು ಅವ್ರದ್ದು ಇದೆ, ಅದು ಕಡಿಮೆ. ಈಗ ನಮ್ಮ ಕಡೆ ಎಲ್ಲ ಹೆಣ್ಮಕ್ಳದೇ ಸ್ವಲ್ಪ ಹೆಚ್ಚು ಪ್ರಾಮುಖ್ಯತೆ ಕೊಡ್ತಾ ಇದ್ದಾರೆ, ಎಲ್ಲ ಕಡೆ ಕರಿತಿದ್ದಾರೆ. ಈಗ ತರಬೇತಿ ತಂಡ ಇವರು 7-8 ತಿಂಗಳಾಗಿದೆ. ಈ ತಂಡ ಅಂತೂ 3 ತಿಂಗಳಾಗಿರೋದು, ನಲ್ಲೂರು ಗ್ರಾಮ. ಇಷ್ಟೊತ್ತಲ್ಲ ಎಷ್ಟು ಕಾರ್ಯಕ್ರಮ ಕೊಟ್ಟಿರಬೇಡ. ಸರಿ, ಆಲ್ ದಿ ಬೆಸ್ಟ್. ಕಾರ್ಯಕ್ರಮ ಮುಂದುವರ್ಸೋಣ. ಎಲ್ರಿಗೂ ಧನ್ಯವಾದಗಳು.